ಈ ದಿಢೀರ್ ತಿಂಡಿ ಮಾಡ್ಕೊಳ್ಳೋದಕ್ಕೆ 2 ನಿಮಿಷ ಸಾಕು. ಒಲೆ ಹಚ್ಚೋ ಕೆಲಸ ಇಲ್ಲ. ಅಡಿಗೆ ಬರ್ದೇ ಇರೋರು ಕೂಡ 5 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಈ ತಿಂಡಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಸಾಮಗ್ರಿಗಳು: ತೆಳ್ಳಗಿನ ಅಥವಾ ಪೇಪರ್ ಅವಲಕ್ಕಿ, ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿದಂತಹ ದೊಣ್ಣಮೆಣಸು ಅಥವಾ ಕ್ಯಾಪ್ಸಿಕಮ್, ಹಸಿ ಕಾಯಿ ತುರಿ, ಹಸಿರು ಮೆಣಸು, ಸ್ವಲ್ಪ ನಿಂಬೆ ರಸ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಇಷ್ಟೇ ಬೇಕಾಗಿರೋದು. ಇದನ್ನ ಮಾಡೋದು ಹೇಗೆ ಅಂತ ಮುಂದೆ ನೋಡೋಣ. ಈಗ ತಗೊಂಡಿರುವಂತಹ ಸಾಮಗ್ರಿಗಳಲ್ಲಿ ಅವಲಕ್ಕಿ ಒಂದನ್ನ ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳು ಅಂದ್ರೆ ಕ್ಯಾರೆಟ್ ತುರಿ, ಹಸಿ ಕಾಯಿ ತುರಿ, ಹಸಿರು ಮೆಣಸು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಎಲ್ಲವನ್ನು ಒಂದು ಅಗಲವಾದ ತಟ್ಟೆಗೆ ಹಾಕೊಳ್ಳೋಣ. ಕಲ್ಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಅಗಲವಾದ ತಟ್ಟೆ ತಗೊಂಡಿದ್ದೀನಿ. 2 ಹಸಿರು ಮೆಣಸನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1/4 ಚಮಚದಷ್ಟು ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ಸಿದ್ರೆ ಹಾಕೊಳ್ದೆ ಇರ್ಬೋದು. ಹಾಕೊಂಡ್ರೆ ಖಾರ, ಹುಳಿ, ಸಿಹಿಯಾಗಿ ಚೆನ್ನಾಗಿರುತ್ತೆ. ಎಲ್ಲವನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಿವುಚಿ ಕಲ್ಸ್ಕೊಂಡ್ಬಿಡೋಣ. ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಕಲ್ಸ್ಕೊಳ್ಬೇಕಾಗತ್ತೆ. ಅವಲಕ್ಕಿಯ ಪ್ರಮಾಣ ನೋಡ್ಕೊಂಡು ಅದಕ್ಕೂ ಸೇರಿಸಿ ಉಪ್ಪನ್ನ ಹಾಕೊಳ್ಬೇಕು. ಹಸಿ ಕಾಯಿ ತುರಿ ಅಂದ್ರೆ ಆಗಷ್ಟೇ ಒಡೆದಂತಹ ತೆಂಗಿನಕಾಯಿ ತುರಿ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಕಲ್ಸ್ಕೊಂಡ ನಂತರ ಅವಲಕ್ಕಿಯನ್ನ ಇದ್ರ ಜೊತೆಗೆ ಹಾಕಿ ಕಲ್ಸ್ಕೊಳ್ಳೋಣ. ಇಲ್ಲಿ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿಯನ್ನ ತಗೊಳ್ಬಾರ್ದು. ತೆಳ್ಳಗಿನ ಅಥವಾ ಪೇಪರ್ ಅವಲಕ್ಕಿಯನ್ನೇ ತಗೊಳ್ಬೇಕಾಗತ್ತೆ. ಅವಲಕ್ಕಿ ಹಾಕೊಂಡ ನಂತರ 2-3 ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ಳೋಣ. ಮೊದಲು ಕಲ್ಸ್ಕೊಂಡ್ ತರಕಾರಿ ಮತ್ತೆ ಅವಲಕ್ಕಿ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಇನ್ನೊಮ್ಮೆ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈ ರೀತಿ ಕಲ್ಸ್ಕೊಂಡ ನಂತರ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಪುನಃ ಇನ್ನೊಂದ್ಸಲ ಕಲ್ಸ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡ್ರೆ ದಿಢೀರ್ ಅವಲಕ್ಕಿ ತಯಾರಾಗೇ ಬಿಡ್ತು. ಗಡಿಬಿಡಿಯ ಬೆಳಗ್ಗೆಗೆ ಬೇಗ ಆಗುವಂತದ್ದಿದು. ಸುಲಭ ಮತ್ತು ಆರೋಗ್ಯಕರ ಕೂಡ. ಇಷ್ಟು ಸುಲಭದಲ್ಲಿ ಆಗುವಂತ ಈ ದಿಢೀರ್ ತರಕಾರಿ ಅವಲಕ್ಕಿ ನೀವು ಕೂಡ ಮಾಡ್ಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಈ ಪಾಕವಿಧಾನ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಆರೋಗ್ಯಕರ ಪಾಕವಿಧಾನ ನೋಡುವುದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಅಡುಗೆಯಲ್ಲಿ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.